ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳಿದ್ದ ಶಾಂತಿಯೂ ಇಲ್ಲದೆ ಸುಖವಿಲ್ಲ ಅಂತ. ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 67ನೇ ಶ್ಲೋಕ. ಇಂದ್ರಿಯಾಣಾಂ ಹಿ ಚರತಾಂ ಯನ್ಮೋನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನ ವಾಮಿ ವಾಂಬಸಿ. ಈ ಶ್ಲೋಕದ ಅರ್ಥ, ನಿಗ್ರಹಿಸದ ಇಂದ್ರಿಯದ ಹಿಂದೆ ಮನಸ್ಸನ್ನು ಬಿಡೋದು ಅದು ಹೇಗಿರುತ್ತೆ ಅಂದರೆ, ಗಾಳಿಯು ನೀರಿನಲ್ಲಿರುವ ಹಡಗನ್ನು ಒಯ್ಯುವಂತೆ ಅವನ ಪ್ರಜ್ಞೆಯು ನಾಶವಾಗುತ್ತೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವ ಅರ್ಥ, ಯಾವಾಗ ನಾವು ಇಂದ್ರಿಯಗಳನ್ನು ನಿಗ್ರಹಿಸದೆ ಅದು ಎಳೆದತ್ತ ಹೋಗುತ್ತೀವೋ ಆಗ ನಾವು ನಾಶವಾಗ್ತೇವೆ. ಇಂದ್ರಿಯ ತನಗೆ ಮುಂದಾಗೋದನ್ನು ಯೋಚಿಸೋದಿಲ್ಲ. ತಕ್ಷಣಕ್ಕೆ ಯಾವುದು ಪ್ರಿಯವಾಗಿರುತ್ತೋ ಅದನ್ನು ಮಾತ್ರ ನೋಡುತ್ತೆ. ಮೊದಲು ಸುಖಪಟ್ಟು ಆನಂತರ ಎಂದೆಂದಿಗೂ ಸಹಿಸಲಾರದ ನೋವಿನಿಂದ ನರಳಬೇಕಾಗತ್ತೆ. ಇಷ್ಟೆಲ್ಲ ಗಂಭೀರವಾದ ವಿಚಾರ ಇದ್ದರೂ ಕೂಡ ಮನಸ್ಸು ಯಾಕೆ ಅಂತರಂಗದ ಆಳಕ್ಕೆ ಇಳಿಯೋದಿಲ್ಲ ಅಂದರೆ, ಅದು ಸಹಜ ಅಂತಲೇ ಶ್ರೀಕೃಷ್ಣ. ಯಾಕೆಂದರೆ ಮನಸ್ಸಿಗೊಂದು ಸ್ವಭಾವವಿದೆ. ಅದು ಹೊಸದನ್ನು ಅಥವಾ ತಿಳಿಯದೇ ಇರೋದನ್ನು ನಿರಾಕರಿಸುತ್ತೆ ಮತ್ತು ಪರಿಚಿತವಾದದ್ದನ್ನು ಮಾತ್ರ ಇಷ್ಟಪಡುತ್ತೆ. ಯಾಕೆಂದರೆ ಮನಸ್ಸಿನ ಒಳ ಪ್ರಪಂಚ ಅನ್ನೋದು ಅಪರಿಚಿತವಾದದ್ದು. ಆದ್ದರಿಂದ ಅದು ಒಳ ಪ್ರಪಂಚದತ್ತ ಹೋಗೋದಿಲ್ಲ. ಮನಸ್ಸಿಗೆ ಗಟ್ಟಿಯಾಗಿ ಹೇಳಿದರೆ ಅದು ಅಂತರ್ಮುಖಿಯಾಗುತ್ತೆ. ಆದರೆ ಆ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಇದೇ ಅಪಾಯ ಅಂತಲೇ ಪರಮಾತ್ಮ. ಉದಾಹರಣೆಗೆ, ನಮ್ಮ ಮನಸ್ಸಿಗೆ ಬಾಲ್ಯದಿಂದ ಏನನ್ನು ನೋಡಿ ಅಭ್ಯಾಸ ಆಗಿರುತ್ತೋ ಅದರ ಹಿಂದೆ ಹೋಗ್ತೇವೆ. ನಾವು ಬಾಲ್ಯದಲ್ಲಿ ಮಾಂಸಾಹಾರಿಯಾದಾಗ ಮಾಂಸವನ್ನು ಕಂಡಾಗ ಅದರ ಹಿಂದೆ ಹೋಗ್ತೇವೆ. ಅದೇ ಬಾಲ್ಯದಿಂದ ಸಸ್ಯಾಹಾರಿಯಾದವನಿಗೆ ಮಾಂಸಾಹಾರ ಅಂದರೆ ಅಸಹ್ಯ ಆಗುತ್ತೆ. ಇದೆಲ್ಲ ನಮ್ಮ ಮನಸ್ಸಿಗೆ ನಾವು ಕೊಡುವ ತರಬೇತಿ. ಮನಸ್ಸು ನಿರಂತರ ಯಾವುದನ್ನು ನೋಡುತ್ತೋ ಅದನ್ನೇ ರೂಢಿ ಮಾಡಿಕೊಳ್ಳುತ್ತೆ. ಇಂದ್ರಿಯಗಳು ನಿತ್ಯ ಯಾವುದನ್ನು ನೋಡುತ್ತವೆಯೋ ಅದನ್ನು ಮೆಚ್ಚುವಂತಹ ಸ್ವಭಾವವನ್ನು ಭಗವಂತ ಮನಸ್ಸಿಗೆ ಕೊಟ್ಟಿದ್ದಾನೆ. ಇಂದ್ರಿಯಗಳನ್ನು ನಿಗ್ರಹಿಸದಿದ್ದರೆ ಮನಸ್ಸು ಗಾಳಿಗೆ ಸಿಕ್ಕ ನೌಕೆಯಂತಾಗುತ್ತೆ ಅಂತಲೇ ಭಗವಂತ. ಹೇಗೆ ಅಂದರೆ, ನಾವು ದೋಣಿಯಲ್ಲಿ ಅಥವಾ ನೌಕೆಯಲ್ಲಿ ಪ್ರಯಾಣಿಸುವ ನಾವಿಕನಂತೆ. ನಮ್ಮ ಮನಸ್ಸು ಆ ದೋಣಿಗೆ ಕಟ್ಟಿದ ಬಟ್ಟೆಯಂತೆ. ಒಂದು ವೇಳೆ ನಮಗೆ ಆ ಬಟ್ಟೆಯನ್ನು ತಿರುಗಿಸಿ ನಮಗೆ ಬೇಕಾದಂತೆ ದೋಣಿಯನ್ನು ನಿಯಂತ್ರಿಸುವ ಕಲೆ ಗೊತ್ತಿಲ್ಲದಿದ್ದರೆ ಗಾಳಿ ಬೀಸಿದತ್ತ ದೋಣಿ ಸಾಗುತ್ತೆ. ನಾವು ತಲುಪಬೇಕಾದಲ್ಲಿ ತಲುಪೋಕ್ಕಾಗೋದಿಲ್ಲ, ದೋಣಿ ನಾಶವಾಗುತ್ತೆ. ಒಂದು ವೇಳೆ ದೋಣಿಯನ್ನು ನಡೆಸುವ ಜ್ಞಾನ ನಮ್ಮಲ್ಲಿದ್ದರೆ ಗಾಳಿಯನ್ನು ತನಗೆ ಹೇಗೆ ಬೇಕೋ ಹಾಗೆ ಉಪಯೋಗಿಸಿಕೊಂಡು ದಡ ಸೇರ್ತಾನೆ. ಹಾಗೆ ಇಂದ್ರಿಯ ಹೇಳಿದಂತೆ ಕೇಳುವವನ ಬುದ್ಧಿ ನಾಶವಾಗುತ್ತೆ. ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಕಲೆ ಗೊತ್ತಿದ್ದರೆ ಬಾಳು ಬಂಗಾರವಾಗುತ್ತೆ. ಇಲ್ಲದೆ ಹೋದರೆ ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತಾಗುತ್ತೆ ಬದುಕು ಅಂತ ಶ್ರೀಕೃಷ್ಣ ಎಚ್ಚರಿಕೆಯನ್ನು ಕೊಡ್ತಾನೆ. ಈ ಶ್ಲೋಕದಲ್ಲಿ ವಾಯುರ್ನ ವಾಮಿ ವಾಂಬಸಿ ಅಂತ ಇದೆ. ಅಂದರೆ ಮನಸ್ಸು ಗಾಳಿಯಲ್ಲಿ ಸಿಕ್ಕ ದೋಣಿಯಂತಾಗುತ್ತೆ ಅಂತ. ಸಹಸ್ರಾರು ವರ್ಷಗಳ ಹಿಂದೆ ನೌಕೆಗಳ ಜ್ಞಾನ ನಮ್ಮ ಭಾರತದಲ್ಲಿ ಇತ್ತು ಅನ್ನೋದು ಗೊತ್ತಾಗುತ್ತೆ. ಸಮುದ್ರ ಮಾರ್ಗವು ಸಂಪೂರ್ಣವಾಗಿ ತಿಳಿದಿತ್ತು ಅನ್ನೋದು ತಿಳಿದು ಬರುತ್ತೆ. ಆದರೂ ನಮ್ಮ ಶಿಕ್ಷಕರು ನಮಗೆ ಹೇಳಿಕೊಟ್ಟಿದ್ದು ಮೊದಲು ಸಮುದ್ರ ಮಾರ್ಗವನ್ನು ಕಂಡುಹಿಡಿದವನು ವಾಸ್ಕೋ ಡ ಗಾಮ ಅಂತಲೇ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.